ನಮಃ ಶಿವಾಯ. ತಿರುಮಲಗೆ ತಿಮ್ಮಪ್ಪನ ಕರೆ, ಅರುಣಾಚಲಂಗೆ ಶಿವಯ್ಯನ ಕರೆ ಇಲ್ಲ ಅಂತಂದರೆ ಹೆಜ್ಜೆ ಕೂಡ ಇಡೋಕ್ಕಾಗಲ್ವಂತೆ. ಎಷ್ಟೋ ಪುಣ್ಯ ಮಾಡಿದ್ರೇನಂತೆ ಅರುಣಾಚಲಂಗೆ ಹೋಗೋಕ್ಕಾಗೋದು. ನಾನೆಷ್ಟು ಪುಣ್ಯ ಮಾಡಿದ್ದೀನೋ ನನಗೆ ಗೊತ್ತಿಲ್ಲ. ಸ್ವಯಂಭೂ ಆಗಿರುವಂತಹ ಅರುಣಾಚಲಂ ಗಿರಿ ಪ್ರದಕ್ಷಿಣೆ ಮಾಡಿ ಅಷ್ಟಲಿಂಗಗಳನ್ನು ದರ್ಶನ ಮಾಡ್ಕೊಳ್ತಿದ್ದೀನಿ. ಇವಾಗ 14 ಕಿಲೋಮೀಟರ್ಸ್ ನಡಿಬೇಕು ಅನ್ನೋದಕ್ಕಿಂತನೂ 8 ಲಿಂಗಗಳ ದರ್ಶನ ಮಾಡ್ಕೋಬೇಕು ಅನ್ನೋ ಆತುರ ಇದ್ದರೆ 14 ಕಿಲೋಮೀಟರ್ಸ್ ಅಲ್ಲ, ಅದ್ರ 2ರಷ್ಟು ನಾವು ನಡಿಬಹುದು. ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಒಂದು ತೆಂಗಿನಕಾಯಿ ಹೊಡೆದು ದೀಪಾರತಿ ಕೊಟ್ಟು 3:40ಗೆ ನಾವು ಸ್ಟಾರ್ಟ್ ಮಾಡಿದ್ವಿ. ಎಷ್ಟೊತ್ತಿಗೆ ಎಂಡ್ ಮಾಡ್ತೀನೋ ನೋಡಬೇಕು. ಹೇಳಿದ್ನಲ್ಲ, ಶಿವಯ್ಯನ ಕೃಪೆ ಇಲ್ಲ ಅಂತಂದರೆ ಬರೋದಕ್ಕಾಗಲ್ಲ ಅಂತ. 3-4 ಮಂತ್ಸ್ ಬ್ಯಾಕಿಂದ ಅಂದ್ಕೊಳ್ತಿದ್ದೀನಿ ಬರಬೇಕು ಅಂತ, ಆಗಲಿಲ್ಲ ಬರೋದಕ್ಕೆ. ಈಗ ತಾನೇ ಕರೆದಾಗ ನಾ ಬರದೇ ಇರ್ತೀನ? ಸೃಷ್ಟಿಕರ್ತ, ಲೋಕರಕ್ಷಕ, ಧರ್ಮಸ್ಥಾಪಕ, ಮೃತ್ಯುಂಜಯ, ತ್ರಿಶೂಲಧಾರಿ, ತ್ರಿನೇತ್ರಧಾರಿ, ನಾಗಾಭರಣ, ಕೈಲಾಸವಾಸ, ಪರಮಾತ್ಮ, ಪಾರ್ವತಿ ಪರಮೇಶ್ವರ, ಅರ್ಧನಾರೀಶ್ವರ, ನಮೋ ನಮಃ. ಓಂ ನಮಃ ಶಿವಾಯ. 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 ಪ್ರದಕ್ಷಿಣೆ ನಾವು ಯಾವ ಟೈಮಲ್ಲಾದರೂ ಸ್ಟಾರ್ಟ್ ಮಾಡ್ಕೋಬಹುದು. ಬೆಟರ್ ನೈಟ್ ಟೈಮ್ ಸ್ಟಾರ್ಟ್ ಮಾಡೋದ್ರಿಂದ ನಮಗೆ ಬಿಸಿಲು ಮತ್ತು ಕಾಲು ನೋವೋದು ಸ್ವಲ್ಪ ಕಡಿಮೆ ಆಗುತ್ತೆ. ಯಾಕೆ ಅಂತಂದರೆ ಬಿಸಿಲಲ್ಲಿ ಮಾಡೋದ್ರಿಂದ ಕಾಲು ತುಂಬ ಉರಿ ಬರುತ್ತೆ ಬರೀ ಕಾಲಲ್ಲಿ ನಡೆಯೋದ್ರಿಂದ. ಸೊ ನೈಟ್ ಟೈಮ್ ಪ್ರದಕ್ಷಿಣೆ ಮಾಡೋದು ತುಂಬ ಒಳ್ಳೆಯದು. ಇಲ್ಲಿ ಮ್ಯಾಪಲ್ಲಿ ನೋಡಬಹುದು ಯಾವ ಲಿಂಗ ಆದಮೇಲೆ ಯಾವ ಲಿಂಗ ಸಿಗುತ್ತೆ ಅಂತ. ಈ ಮ್ಯಾಪಲ್ಲಿ 8 ಲಿಂಗ ಮಾತ್ರ ಮೆನ್ಷನ್ ಮಾಡಿದ್ದಾರೆ. ಸೂರ್ಯಲಿಂಗ, ಚಂದ್ರಲಿಂಗ ಮೆನ್ಷನ್ ಮಾಡಿಲ್ಲ. ಅದನ್ನು ತಪ್ಪದೆ ದರ್ಶನ ಮಾಡ್ಕೋಬೇಕು. ಒಂದೊಂದು ಲಿಂಗಕ್ಕೂ 1 or 2 ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಇರುತ್ತಷ್ಟೇ. 2 ಲಿಂಗಕ್ಕೆ ಮಾತ್ರ 3 to 4 ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಇತ್ತು. ಮೊದಲನೇದಾಗಿ ಇಂದ್ರಲಿಂಗ, ರಾಜಗೋಪುರದಿಂದ ನಾವು ಪ್ರದಕ್ಷಿಣೆ ಸ್ಟಾರ್ಟ್ ಮಾಡಿದ್ದು. ಸೊ ನಮಗೆ ಮೊದಲನೇದಾಗಿ ಇಂದ್ರಲಿಂಗ ದರ್ಶನ ಆಯಿತು. ಆದಮೇಲೆ ನೆಕ್ಸ್ಟ್ ಅಗ್ನಿಲಿಂಗ. ಇದಕ್ಕೂ ಮತ್ತೆ ಇಂದ್ರಲಿಂಗಕ್ಕೆ 1.5 ಕಿಲೋಮೀಟರ್ಸ್ ಅಷ್ಟೇ ಡಿಸ್ಟೆನ್ಸ್ ಇದ್ದಿದ್ದು. ನೆಕ್ಸ್ಟ್ ಯಮಲಿಂಗ. ಯಮಲಿಂಗಕ್ಕೂ ಮತ್ತು ಅಗ್ನಿಲಿಂಗಕ್ಕೂ ಅಷ್ಟೇ 1 to 1.5 ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಅಷ್ಟೇ ಇದ್ದಿದ್ದು. ಇದಾದಮೇಲೆ ಸೂರ್ಯಲಿಂಗ. ಹೇಳಿದ್ನಲ್ಲ, ಮ್ಯಾಪಲ್ಲಿ ಮೆನ್ಷನ್ ಮಾಡಿಲ್ಲ ಸೂರ್ಯಲಿಂಗ, ಚಂದ್ರಲಿಂಗ, ಬಟ್ ಇದು ದರ್ಶನ ಮಾಡಿಕೊಳ್ಳೇಬೇಕು. ಇದಾದಮೇಲೆ ದುರ್ವಾಸ ಮಹರ್ಷಿಯವರ ಮಂದಿರ ಸಿಗುತ್ತೆ. ಇಲ್ಲಿ ತುಂಬ ಹರಕೆ ಹೊತ್ಕೊಂಡು ಮುಡುಪುಗಳು ಮತ್ತು ಮನೆಗಳನ್ನ ಕಟ್ಟಿದ್ದಾರೆ ಕಲ್ಲಿನಲ್ಲಿ. ಇನ್ನೊಂದೇನಪ್ಪ ಅಂತಂದರೆ ಇಲ್ಲಿ ನಮಗೆ ಬೇಡಿಕೆ ಏನಿರುತ್ತೆ, ಕೋರಿಕೆ, ಅದನ್ನು ಕೋರ್ಕೊಂಡು ಕಾಯಿ ನಿಲ್ಲಿಸಿದ್ರೆ ಅದು ನೆರವೇರೋದಾದರೆ ನಿಂತ್ಕೊಳ್ಳುತ್ತಂತೆ. ನಾನು ಒಂದು ಸರ್ತಿ ಟ್ರೈ ಮಾಡಿದೆ. ದೊಡ್ಡ ಕೋರಿಕೆ, ತುಂಬ ದೊಡ್ಡ ಕೋರಿಕೆ. ನನ್ನ ಲೈಫ್ ಆಂಬಿಷನ್ ಅದು. ಅದನ್ನು ನಾನು ಕೋರ್ಕೊಂಡು ಕಾಯಿ ನಿಲ್ಲಿಸಿದೆ. ನಿಜ ಪಟ್ಟಂತ ನಿಂತ್ಕೊಂಡ್ಬಿಡ್ತು ಒಂದೇ ಸರಿಗೆ. ಇದೇ ಕಾಯಿನ್. ನಮ್ಮ ಹತ್ರ ಇದ್ದಿದ್ದು ಕ್ಯಾಶ್ ಎಲ್ಲ ನೋಟ್ಸೇ, ಎಲ್ಲ ಗೂಗಲ್ ಪೇ, ಫೋನ್ಪೇ ಅಂತ ಆನ್ಲೈನ್ ಪೇಮೆಂಟ್ಸೇ ಮಾಡ್ತಿದ್ವಿ. ಇದ್ದಿದ್ದು ಒಂದೇ ಕಾಯಿನು, 10 ರೂಪೀಸ್ ಕಾಯಿನು. ಅದು ತುಂಬ ಸಣ್ಣ ಇರುತ್ತೆ, ನಿಂತ್ಕೊಳ್ಳುತ್ತೋ ಇಲ್ವೋ ಅಂತ ಅಂದ್ಕೊಂಡೆ. ನಿಜ ನನ್ನ ಆಂಬಿಷನ್ ತುಂಬ ಗಟ್ಟಿಯಾದದ್ದು. ಶಿವನಿಗೂ ಅದು ನನ್ನ ಕೈಯಿಂದ ಮಾಡಿಸ್ಕೋಬೇಕು ಅಂತ ತುಂಬ ಆಸೆ ಇದ್ದಂಗಿದೆ. ಅದಕ್ಕೆ ನಿಲ್ಲಿಸಿದ ತಕ್ಷಣಕ್ಕೆ ನಿಂತ್ಕೊಂಡ್ಬಿಡ್ತು. ತುಂಬ ಖುಷಿ ಆಯಿತು ನನಗೆ. ಅಷ್ಟು ನೈಋತ್ಯ ಲಿಂಗ. ಇದಕ್ಕೂ ಮತ್ತು ದುರ್ವಾಸ ಮಹರ್ಷಿ ಆ ಮಂದಿರಕ್ಕೂ ಒಂದು 500 ಮೀಟರ್ಸ್ ಅಷ್ಟೇ ಡಿಸ್ಟೆನ್ಸ್ ಇರುತ್ತೆ. ಮಧ್ಯದಲ್ಲೇ ಈ ಥರ
ಬೇರೆ ದೇವಸ್ಥಾನಗಳು, ಚಿಕ್ಕ ಚಿಕ್ಕ ದೇವಸ್ಥಾನಗಳು ತುಂಬ ಇದ್ದಾವೆ. ನಾವು ಬರೀ 8 ಲಿಂಗನೇ ದರ್ಶನ ಮಾಡ್ಕೊಳ್ತೀವಿ ಅಂತಂದರೆ ಆಗಲ್ಲ. ಮಧ್ಯ ಮಧ್ಯದಲ್ಲಿ ಈ ಥರ ಪುಟ್ಟ ಪುಟ್ಟ ಮನೆಗಳ ಥರನೇ, ನಾವು ಮನೆಗಳು ನೋಡ್ದಂಗಿರುತ್ತೆ, ಬಟ್ ಮನೆಗಳಲ್ಲ, ದೇವಸ್ಥಾನಗಳು. ತುಂಬ ದೇವಸ್ಥಾನಗಳಿದ್ದಾವೆ. ಮಧ್ಯ ಮಧ್ಯದಲ್ಲಿ ನಮಗೆ ಬೋರ್ ಆಗಲ್ಲ, ಆಯಾಸ ಆಗಲ್ಲ, ಕಾಲು ನೋವು ಬರಲ್ಲ. ತುಂಬ ಅಂದರೆ ತುಂಬ ಪೀಸ್ಫುಲ್ಲಾಗಿ, ಪ್ಲಸ್ ಎಲ್ಲ ಅಲ್ಲಿ ಬರೋ ಭಕ್ತಾದಿಗಳೆಲ್ಲ ಫೋನಲ್ಲಿ ಸಾಂಗ್ಸ್ ಇಟ್ಕೊಂಡು ಓಂ ನಮಃ ಶಿವಾಯ ಅಂತ ಮಂತ್ರ ಜಪಿಸ್ಕೊಂಡು ಬರ್ತಿದ್ರು. ಮಧ್ಯ ಮಧ್ಯದಲ್ಲಿ ಚಿಕ್ಕ ಚಿಕ್ಕ ದೇವಸ್ಥಾನಗಳಿರೋದ್ರಿಂದ ನಮ್ಗೆ ಆಯಾಸ ಅನಿಸೋದೇ ಇಲ್ಲ. ಮಧ್ಯ ಮಧ್ಯದಲ್ಲೇ ಪಕ್ಕದಲ್ಲೇ ಒಂದೊಂದು ದೇವಸ್ಥಾನಕ್ಕೂ ದರ್ಶನ ಮಾಡಿಕೊಂಡು ಹೋಗ್ತಾ ಇರೋದ್ರಿಂದ ದೂರನೂ ಅನಿಸೋದಿಲ್ಲ. ತುಂಬ ಅಂದರೆ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ. ನೆಕ್ಸ್ಟ್ ವರುಣಲಿಂಗ. ಇದಾದಮೇಲೆ ವಾಯುಲಿಂಗ ಬರುತ್ತೆ. ಬಟ್ ವಾಯುಲಿಂಗಕ್ಕೂ ವರುಣಲಿಂಗಕ್ಕೂ ಮಧ್ಯದಲ್ಲಿ ಚಂದ್ರಲಿಂಗ ಸಿಗುತ್ತೆ ನಮಗೆ. ಅದು ಮೆನ್ಷನ್ ಮಾಡಿಲ್ಲ ಮ್ಯಾಪಲ್ಲಿ. ನಮಗೆ 8 ಅಷ್ಟಲಿಂಗಗಳ ಮಾತ್ರನೇ ನಮಗೆ ಇಂಪಾರ್ಟೆಂಟ್ ಅಂತಾರೆ. ಬಟ್ ನೋ, ಸೂರ್ಯಲಿಂಗ ಚಂದ್ರಲಿಂಗನೂ ನಾವು ದರ್ಶನ ಮಾಡ್ಕೋಬೇಕು, ಮಿಸ್ ಮಾಡಬೇಡಿ. ಓಂ ನಮಃ ಶಿವಾಯ, 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 ಓಂ ನಮಃ. ಇಲ್ಲಿ ದೇವ್ರ ಪ್ರಸಾದನ ಅನ್ನದಾನ ಮಾಡ್ತಿದ್ದಾರೆ. ಉಪವಾಸ ಇದ್ದು ಗಿರಿ ಪ್ರದಕ್ಷಿಣೆ ಮಾಡೋರಿಗೆ ಒಂದು ಮಾತು, ದೇವ್ರ ಪ್ರಸಾದನ ಬೇಡ ಅನ್ಬೇಡಿ. ಇಲ್ಲಿ ತುಂಬ ಜನ ಬೇಡ ಅಂದ್ಕೊಂಡು ಹಾಗೆ ಹೋಗ್ತಿದ್ರು. ಏನೂ ತಿನ್ನದೆ ಏನೂ ಕುಡಿದೆ ಗಿರಿ ಪ್ರದಕ್ಷಿಣೆ ಮಾಡೋದಕ್ಕಾಗೋದಿಲ್ಲ. ದೇವ್ರು ಕೊಟ್ಟ ಪ್ರಸಾದವನ್ನು ಬೇಡ ಅನ್ನೋದಕ್ಕೆ ನಾವ್ಯಾರು ಬೇಡ ಅನ್ನೋದೇ ತಗೊಂಡು ತಿನ್ನಿ, ಏನೂ ಆಗೋದಿಲ್ಲ. ದಾರಿಯುದ್ದಕ್ಕೂ ತಿಂಡಿ ಅಂಗಡಿಗಳು, ವಾಶ್ರೂಮ್ಸು ಮತ್ತು ಕುಡಿಯೋದಕ್ಕೆ ನೀರು, ಟಿಫನ್ ಅಂಗಡಿಗಳು ಎಲ್ಲ ಇರುತ್ತೆ. ನಮ್ಗೆ ಯಾವುದೇ ರೀತಿ ತೊಂದರೆ ಇರಲ್ಲ. ಏನಾದರೂ ತಿನ್ನಬೇಕು ಕುಡಿಬೇಕು ಅನಿಸಿದ್ರೆ ದಾರಿಯುದ್ದಕ್ಕೂ ಅಂಗಡಿಗಳಿರುತ್ತೆ. ಡೋಂಟ್ ವರಿ, ಆರಾಮಾಗಿ ಗಿರಿ ಪ್ರದಕ್ಷಿಣೆ ಮಾಡ್ಬೋದು. ಓಂ ನಮಃ ಶಿವಾಯ, 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 ಓಂ ನಮಃ ಶಿವಾಯ. ಇಲ್ಲಿ 2 ದೇವಸ್ಥಾನದಲ್ಲಿ ಪಂಚಮುಖ ರುದ್ರಾಕ್ಷಿ ಕೊಡ್ತೀವಿ ಫ್ರೀಯಾಗಿ ಅಂತ ಅನೌನ್ಸ್ ಮಾಡ್ತಿದ್ರು. ದೇವ್ರಿಗೆ ನಮಸ್ಕಾರ ಹಾಕ್ಕೊಂಡು ಆರತಿ ತಗೊಂಡು ತೀರ್ಥ ತಗೊಂಡು ರುದ್ರಾಕ್ಷಿ ಫ್ರೀಯಾಗಿ ಕೊಡ್ತಿದ್ರು, ತಗೊಂಡು ಬಂದ್ವಿ. ಫ್ರೀಯಾಗಿ ಕೊಡ್ತಿದ್ದಾರಲ್ವಾ, ಫೇಕ್ ಏನು ಅಂತ ಅಂದ್ಕೋಬೇಡಿ, ನಿಜವಾದ ಪಂಚಮುಖ ರುದ್ರಾಕ್ಷನೇ ಕೊಟ್ಟಿರೋದು. ಮಿಸ್ ಮಾಡ್ಕೋಬೇಡಿ ನೀವು, ಅಕಸ್ಮಾತ್ ಏನಾದರೂ ಕೊಡ್ತೀವಿ ಅಂತಂದರೆ. ಈ ದೇವಸ್ಥಾನ ಮಹಾರುದ್ರಾಕ್ಷ ಲಿಂಗ ದೇವಸ್ಥಾನ. ಇಲ್ಲಿ ನೋಡಿದ್ರೆ ಲಿಂಗ ಫುಲ್ ರುದ್ರಾಕ್ಷನೇ ಇದೆ. ತುಂಬ ಚೆನ್ನಾಗಿತ್ತು ನೋಡೋದಕ್ಕಂತ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಮಧ್ಯ ಮಧ್ಯದಲ್ಲಿ ತುಂಬ ದೇವಸ್ಥಾನಗಳಿರ್ತವೆ, ಯಾವುದನ್ನು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಟೈಮ್ ಸಾಕಾಗಲ್ಲ, ಪ್ರದಕ್ಷಿಣೆ ಬೇಗ ಮುಗಿಸ್ಬೇಕು ಅಂತ ಮುಗ್ಸಕ್ಕೆ ಹೋಗ್ಬೇಡಿ. ಎಲ್ಲ ದೇವಸ್ಥಾನಗಳನ್ನು ಕವರ್ ಮಾಡೋದಕ್ಕೆ ಟ್ರೈ ಮಾಡಿ. ಓಂ ನಮಃ ಶಿವಾಯ, 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 ಓಂ ನಮಃ ಶಿವಾಯ. ನೆಕ್ಸ್ಟ್ ವಾಯುಲಿಂಗ. ವರುಣಲಿಂಗಕ್ಕೂ ವಾಯುಲಿಂಗಕ್ಕೂ 1 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ. ಇಲ್ಲಿ ನನಗೊಂದು ಇಷ್ಟ ಆಗಲಿಲ್ಲ. ತಮಿಳು ಅಟ್ಲೀಸ್ಟ್ ತೆಲುಗು ಬಂದಿಲ್ಲ ಅಂತಂದರೆ ಇಲ್ಲಿ ಸರ್ವೈವ್ ಆಗೋಕ್ಕಾಗಲ್ಲ. ಕನ್ನಡದಲ್ಲಿ ಏನಾದರೂ ಮಾತಾಡಿದ್ರೆ ಅವರು ಅರ್ಥ ಆದ್ರೂ ರಿಪ್ಲೈ ಮಾಡೋದಿಲ್ಲ, ಅರ್ಥ ಆಗದೆ ಇರೋ ಥರನೇ ಬಿಹೇವ್ ಮಾಡ್ತಾರೆ. ಇದೊಂದು ನನಗೆ ಇಷ್ಟ ಆಗಲಿಲ್ಲ. ಮತ್ತು ಬಸ್ಸಸ್ ಮೇಲೂ ಅಷ್ಟೇ ಇಂಗ್ಲೀಷಲ್ಲಿ ಕೂಡ ಬೋರ್ಡ್ಸ್ ಇರೋದಿಲ್ಲ. ತಮಿಳ್ನಾಡು ಬಸ್ಸಸ್ಗೆ ತಮಿಳಲ್ಲಿ ಬಿಟ್ಟರೆ
ಬೇರೆ ಭಾಷೆನಲ್ಲಿ ಬೋರ್ಡ್ ನೇಮ್ಸ್ ಇರೋದೇ ಇಲ್ಲ. ಗೂಗಲ್ ಟ್ರಾನ್ಸ್ಲೇಷನ್ ಇಲ್ಲ, ಟೆಕ್ನಾಲಜಿ ಇಲ್ಲ ಅಂತಂದರೆ ಸರ್ವೈವ್ ಆಗೋದು ತುಂಬ ಕಷ್ಟ. ಲ್ಯಾಂಗ್ವೇಜ್ ಆದರೂ ಗೊತ್ತಿರಬೇಕು ಅಟ್ಲೀಸ್ಟ್, ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ ಇಲ್ಲಿ ಸರ್ವೈವ್ ಆಗೋದಕ್ಕೆ. 8 ಲಿಂಗಗಳು, ಮಧ್ಯದಲ್ಲಿ ಬೇರೆ ಬೇರೆ ದೇವಸ್ಥಾನಗಳು, ಗಿಡ ಮರಗಳು, ನೇಚರ್, ಹಾಗೆ ಸ್ವಯಂಭೂ ಅರುಣಾಚಲಂ ಗಿರಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಎಕ್ಸ್ಪೀರಿಯನ್ಸ್. ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ. ಇಲ್ಲಿ ಕಾಣಿಸ್ತಿದೆಯಲ್ಲ ಬೆಟ್ಟ, ಈ ಬೆಟ್ಟನೇ ಪ್ರದಕ್ಷಿಣೆ ಆಗ್ತಿರೋದು. 8 ಲಿಂಗಗಳ ದರ್ಶನ ಮಾಡಿಕೊಂಡು ಈ ಬೆಟ್ಟಕ್ಕೆ ನಾವು ಇವಾಗ ಪ್ರದಕ್ಷಿಣೆ ಆಗ್ತಿರೋದು. ನೆಕ್ಸ್ಟ್ 7th ಲಿಂಗ ಈಶಾನ್ಯ ಲಿಂಗ. ಇದಾದಮೇಲೆ 2 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಕುಬೇರ ಲಿಂಗ, ಅದು ಲಾಸ್ಟ್. ಅದಕ್ಕೂ ಮಧ್ಯದಲ್ಲಿ ಮೋಕ್ಷಗುಂಡ ಅಂತ ಬರುತ್ತೆ. ಅಲ್ಲಿ ತಪ್ಪದೆ, ಎಷ್ಟು ದೊಡ್ಡ ಲೈನ್ ಇದ್ರೂ ತಪ್ಪದೆ ನಾವು ಅದನ್ನು ದಾಟಿ ಬರಬೇಕಾಗುತ್ತೆ. ನೋಡಿ ಎಷ್ಟು ಲೈನ್ ಇದೆ, ಎಷ್ಟು ಜನ ಇದ್ದಾರೆ. ನಮಗಿಲ್ಲೇ 3 hours ಆಗೋಯಿತು ಬಿಸಿಲಲ್ಲಿ ನಿಂತು ಪರವಾಗಿಲ್ಲ, ಆದರೂ ಪರವಾಗಿಲ್ಲ, ಎಷ್ಟೊತ್ತಾದರೂ ಪರವಾಗಿಲ್ಲ ಅಂಥೇಳಿ 3 hours ವೆಯ್ಟ್ ಮಾಡಿ ಇದನ್ನು ದಾಟಿನೇ ಬಂದೆ. ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ. ಇಲ್ಲಿವರೆಗೂ ಆರಾಮಾಗೇ ಇತ್ತು. ಈ ಮೋಕ್ಷಗುಂಡಂ ಹತ್ರ ಲೇಟ್ ಆಯ್ತಲ್ವಾ, 3 hours ಅಲ್ಲೇ ಆಗೋಯಿತು. ಸೊ ಬಿಸಿಲು 10:30, 11ಗೆಲ್ಲನೂ 2-3 o'clock ಅಷ್ಟು ಬಿಸಿಲು ಕಾಯ್ತಿದೆ ಇಲ್ಲಿ. ತುಂಬ ಬಿಸಿಲು, ಬರೀ ಕಾಲಲ್ಲಿ ಸುಡು ಬಿಸಿಲಲ್ಲಿ ಈ 4 kilometers ನಡೆಯೋಷ್ಟೊತ್ತಿಗೆ ತುಂಬ ಸಾಕನ್ನಿಸ್ತು. ಬರೀ ಕಾಲಲ್ವಾ, ತುಂಬ ಸುಡ್ತಿದೆ ಕಾಲೆಲ್ಲ ಈ ರೋಡಲ್ಲಿ. ಇದು ಲಾಸ್ಟು, ಇನ್ನು 4 kilometers ನಡೆದ್ರೆ ಕುಬೇರಲಿಂಗ. ಈ ಕುಬೇರಲಿಂಗ ದರ್ಶನ ಆದಮೇಲೆ ನಮ್ಮದು ಗಿರಿ ಪ್ರದಕ್ಷಿಣೆ ಮುಗ್ದಂಗೆ. ನಮಃ ಶಿವಾಯ. ನಾವು ಎಲ್ಲಿ ಸ್ಟಾರ್ಟ್ ಮಾಡಿದ್ವೋ ಅಲ್ಲೇ ಎಂಡ್ ಮಾಡಬೇಕು. ರಾಜಗೋಪುರಂ ಹತ್ರ ಸ್ಟಾರ್ಟ್ ಮಾಡಿದ್ದು, ಅಲ್ಲೇ ಎಂಡ್ ಮಾಡ್ತಿದ್ದೀವಿ. ಇವಾಗ ಅಲ್ಲೇ ಹೊರಡ್ತಾ ಇದ್ದೀವಿ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ಈಗ ಹೋಗಿ ಬಂದಿರೋರು 4 hours ಮುಗಿಸ್ಬಿಟ್ವಿ, 3 hours ಮುಗಿಸ್ಬಿಟ್ವಿ ಅಂತಾರೆ. ಬಟ್ ನಾವಂತೂ ಮುಗಿಸೋದಕ್ಕೆ ತುಂಬಾ ಟೈಮ್ ತಗೊಂಡ್ವಿ. ನಿಧಾನಕ್ಕೆ ಎಲ್ಲನೂ ದರ್ಶನ ಮಾಡಿಕೊಂಡು ಎಲ್ಲ ದೇವಸ್ಥಾನಗಳನ್ನು ನೋಡಿಕೊಂಡು ನಿಧಾನಕ್ಕೆ ಪ್ರದಕ್ಷಿಣೆ ಹಾಕಿದ್ವಿ. ಸೊ ನಮ್ಗೆ ಇಷ್ಟು ಟೈಮ್ ಆಯಿತು. ಆಲ್ಮೋಸ್ಟ್ 9 hours. 3 hours ಮೋಕ್ಷಗುಂಡ ಮಾತ್ರ ಲೆಸ್ ಆದ್ರೂ 6 hours ತಗೊಂಡಿದ್ದೀವಿ ನಾವು ಪ್ರದಕ್ಷಿಣೆ ಹಾಕೋದಕ್ಕೆ. ಇನ್ನು 12:30 ಆಗೋಯ್ತಲ್ವಾ,
ದರ್ಶನ ಮಾಡಿಕೊಂಡು ಹೋಗೋಣ ಅಂತ ಒಳಗಡೆ ಹೋದ್ವಿ. ತುಂಬ ಅಂದರೆ ತುಂಬ ರಶ್ ಇತ್ತು. ಬೇಡ, ಮಾರನೇ ದಿನ ಬೆಳಗ್ಗೆ ದರ್ಶನ ಮಾಡ್ಕೊಳ್ಳೋಣ ಅಂತ ರಿಟರ್ನ್ ಬಂದುಬಿಟ್ವಿ ರೂಮ್ಗೆ. ದರ್ಶನ ಹೇಗಾಯಿತು ಅಂತ ಹೇಳಿ ಇನ್ನೊಂದು ವಿಡಿಯೋದಲ್ಲಿ ನೋಡೋರಂತೆ. ನಮಃ ಶಿವಾಯ.